ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮ ರಾಜ್ಯದಾದ್ಯಂತ ಮನೆ ಮಾಡಿದೆ. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ನಾಯಕರು ನೆಚ್ಚಿನ ನಾಯಕನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಮಳೆಯ ನಡುವೆಯೂ ನೂರಾರು ಜನ ಸೇರಿ ಸಂಭ್ರಮಿಸಿದ್ದಾರೆ. ದಾಸರಹಳ್ಳಿಯ ರಾಜೇಶ್ವರಿ ನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಕೇಕ್ ಕತ್ತರಿಸುವ ಮೂಲಕ ನೆಚ್ಚಿನ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಬರೀ ಕೇಕ್ ಕತ್ತರಿಸೋದಕ್ಕೆ ಮಾತ್ರ ಈ ಆಚರಣೆ ಸೀಮಿತವಾಗಿರದೆ ಕಾರ್ಯಕ್ರಮದಲ್ಲಿ ನೂರಾರು ಬಡ ಮಹಿಳೆಯರಿಗೆ ಸೀರೆಯನ್ನು ವಿತರಿಸಲಾಯಿತು. ಹಾಗೆಯೇ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಸಹಿತ ನೀಡಿ ಪ್ರೋತ್ಸಾಹಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಬಂದಿದ್ದ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ನೂರಾರು ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ಕೈಯಲ್ಲಿ ಛತ್ರಿ ಹಿಡಿದುಕೊಂಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗೌಡರ ಮೇಲಿರುವ ಅಭಿಮಾನವನ್ನು ತೋರಿಸಿದ್ದಾರೆ. ಇದೇ ವೇಳೆ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಜನರಿಗೆ ಭರಪೂರ ಮನರಂಜನೆಯನ್ನು ನೀಡಿದ್ದಾವೆ. ರಾಮರೆಡ್ಡಿ ಅವರು ಅವರಿಗೆ ಒಂದು ಗೌರವ ಸನ್ಮಾನ. ರಾಮರೆಡ್ಡಿ ಭಾರತೀಯ ಹನುಮಂತರಾಜವರ ಈ ಸಮಾರಂಭದ ಬಂದಿರುವಂತಹ ಎಲ್ಲ ಹಿರಿಯರಿಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ನಾಯಕರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಅವರ ಸುದೀರ್ಘ ರಾಜಕಾರಣದಲ್ಲಿ 93 ವರ್ಷಗಳನ್ನ ಪೂರೈಸಿ 94ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಸಹ ನಾನು ಇಡೀ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಎಲ್ಲ ದೇವಸ್ಥಾನಗಳಲ್ಲೂ ಹೋಮ ಹವನ ಇಟ್ಕೊಂಡಿದ್ರು. ಅದೇ ರೀತಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬೆಳಗ್ಗೆ 9 ಗಂಟೆಗೆ ಸುಮಾರು 5,000 ರಿಂದ 6,000 ಜನ ಸೇರಿ ಅಲ್ಲಿ ಇವತ್ತು ಬಡವರಿಗೆ ಹಣ್ಣು ವಿತರಣೆ ಮಾಡೋದಿರ್ಬೋದು. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ದಾಸರಹಳ್ಳಿ ಕ್ಷೇತ್ರದ ರಾಜೇಶ್ವರಿ ನಗರ ವಾರ್ಡ್ನಲ್ಲಿ ನಂಬರ್ 5 ಈ ವಾರ್ಡ್ನಲ್ಲಿ ಇವತ್ತು ಸೀರೆ ಹಂಚುವ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪುಸ್ತಕ ಹಂಚುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ನನ್ನ ಅಭಿಮಾನಿಗಳು ದೇವೇಗೌಡರ ಕಟ್ಟಾಳುಗಳು ಅಂತಲೇ ಹೇಳ್ಬೋದು, ಕಾರ್ಯಕರ್ತರು ಎಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಎಲ್ಲರೂ, ಈ ಮಳೆ ಬಂದ್ರೂ ಕೂಡ ನೀವೇ ನೋಡಿದ್ದೀರಿ ಎಷ್ಟು ಜನ ಕೊಡೆ ಹಿಡ್ಕೊಂಡು, ಕೊಡೆ ಇಲ್ಲದೇ ಮಳೆಯಲ್ಲಿ ನೆನ್ಕೊಂಡು ಕೂಡ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಕೂಡ ಋಣಮುಕ್ತನಾಗಿರ್ತೀನಿ. ಅಧ್ಯಕ್ಷರು